ಮಾತ್ರವಲ್ಲದೆ ಅಂಥ ಮುಸಲ್ಮಾನರ ಜೊತೆಗೆ ಸ್ನೇಹ ಸಂಬಂಧ ನಾವು ಮಾತ್ರ ಆರಂಭಿಸಿದ್ದಲ್ಲ. ನಮಗೆಲ್ಲ ಮೂಲ ಗುರುಗಳಾದ ಮಧ್ವಾಚಾರ್ಯರು, ಅವರ ಮೇಲೆ ಮುಸಲ್ಮಾನರು ಸಂಶಯದಿಂದ ಶತ್ರುಗಳು ಅಂತ ಒಂದು ಭಾವನೆಯಿಂದ ಆಕ್ರಮಿಸಲು ಬಂದಾಗ, ಯಾಕೆ ಆಕ್ರಮಣ ಮಾಡ್ತಾ ಇದ್ದೀರಿ, ನೀವು ಬಹುಸಂಖ್ಯಾತರು, ನಾವು ಕೆಲವೇ ಮಂದಿ ಇದ್ದೇವೆ, ನಮಗೇನು ಭಯವಿಲ್ಲ, ನಾವು ನಿಮ್ಮ ರಾಜನನ್ನು ನೋಡಲಿಕ್ಕೆ ಬಂದಿದ್ದೇವೆ, ಕ್ಷಿತಿ ಭವತಾನ್ನರೂಪಂ ಕ್ಷಿತಿಪತಿಂ ದಿದೃಶ್ಯವ, ನಿಮ್ಮ ರಾಜನ ನೋಡಲಿಕ್ಕೆ ಬಂದಿದ್ದೇವೆ, ಯಾಕೆ ನಮ್ಮ ಮೇಲೆ ಹಾರಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಎಲ್ಲ ಸ್ತಬ್ಧರಾದರು. ರಾಜನು ಅವರನ್ನು ನೋಡಿದ, ವಿಚಾರಿಸಿದ. ಅವರ ಮಾತು, ಆ ಕಾಲೋಚಿತವಾದ ಮಾತು, ಆ ಸೌಮ್ಯವಾದ ಮಾತು, ಗಂಭೀರವಾದ, ಅದರಿಂದ ಅವನು ಬಹಳ ಒಂದು ನಮ್ರನಾಗಿ ಅವರಿಗೆ ಗೌರವ ಸನ್ಮಾನ ಸಲ್ಲಿಸಿದ. ಹೀಗೆ ಅವನ ಜೊತೆಗೆ ಸ್ನೇಹ ಸಂಪರ್ಕವನ್ನು ಮಧ್ವಾಚಾರ್ಯರೇ ಮಾಡಿದ್ದಾರೆ. ಸ್ನೇಹ ಸಂಪರ್ಕ ಮಾಡುವುದಾದರೆ ಅವರಿಗೆ ಊಟವನ್ನು ಹಾಕಬಹುದಲ್ವ. ಯಾವಾಗ ಸ್ನೇಹ ಸೌಹಾರ್ದಕ್ಕೆ ಅವಕಾಶ ಇದೆ ಅಂತಾದ ಮೇಲೆ ಊಟ ಹಾಕಿದರೆ ತಪ್ಪೇನಾಗ್ತದೆ. ಮಂತ್ರಾಲಯ ಸ್ವಾಮಿಗಳು ಅವರಿಗೆ ಜಾಗ ಕೊಟ್ಟವರು ಯಾರು? ಮುಸ್ಲಿಂ ಸುಲ್ತಾನ, ಅವನಿಗೆ ಜಾಗ ಕೊಟ್ಟ. ಅವನ ಜೊತೆಗೆ ಉತ್ತಮ ಸಂಬಂಧವನ್ನು ಮಂತ್ರಾಲಯ ಸ್ವಾಮಿಗಳು ಇಟ್ಟುಕೊಂಡಿದ್ದರು. ಅವರ ಮೇಲೆ ಭಕ್ತಿ ಗೌರವದಿಂದ ಅವರು ಜಾಗ ಕೊಟ್ಟಿದ್ದಾರೆ. ಸತ್ಯಬೋಧ ಸ್ವಾಮಿಗಳು ಸಮನೂರು, ಅವರಿಗೂ ಅಲ್ಲಿಯ ಮುಸ್ಲಿಂ ಸುಲ್ತಾನಿಗೂ ಉತ್ತಮವಾಗಿರತಕ್ಕಂಥ ಸಂಪರ್ಕ, ಅವರಿಂದ ಸಲಹೆಗಳನ್ನು ಅವನು ಪಡೀತಾ ಇದ್ದ ಎಂಬುದಾಗಿ. ಹೀಗೆ ನಮ್ಮ ಪೂರ್ವಾಚಾರ್ಯರೆಲ್ಲರೂ ಕೂಡ ಮುಸ್ಲಿಮರ ಜೊತೆಗೆ ಸ್ನೇಹ ಸೌಹಾರ್ದವನ್ನು ಇಟ್ಟುಕೊಂಡಿದ್ದರು. ಇತ್ತೀಚೆಗೆ ನಮ್ಮ ಗುರುಗಳು, ಪರಮ ಗುರುಗಳು ವಿಶ್ವಜ್ಞ ತೀರ್ಥರು ಸಾಮಾನ್ಯ 1904ನೇ ಇಸವಿಯಲ್ಲಿ ಪರ್ಯಾಯದ ಪೂರ್ವಭಾವಿಯಾಗಿ ಉಡುಪಿಯ ಹಾಜಿ ಅಬ್ದುಲ್ಲಾ ಅವರ ಮನೆಗೆ ಅವರೇ ಹೋಗಿ ಅವರ ಆಹ್ವಾನ ಪ್ರಕಾರ ಅಲ್ಲಿ ಅವರು ಕಾಣಿಕೆ ಸಲ್ಲಿಸಿದ್ದಾರೆ. ಅಬ್ದುಲ್ಲರವರು ಅದನ್ನು ಸ್ವೀಕರಿಸಿದ್ದಾರೆ. ಹೀಗೆ ಮಧ್ವಾಚಾರ್ಯರಿಂದ ನಮ್ಮ ಪರಮ ಗುರುಗಳವರೆಗೆ ಮುಸ್ಲಿಮರ ಜೊತೆಗೆ ಸೌಹಾರ್ದ ಸಂಪರ್ಕ ಇದೆ. ಸೌಹಾರ್ದ ಸಂಪರ್ಕ ಇದೆ ಅಂಥೇಳಿ ನಮ್ಮ ಸಿದ್ಧಾಂತವನ್ನು ಮಾತ್ರ ನಾವು ಬಿಡಲಾರೆವು. ಹಿಂದೂ ಧರ್ಮಕ್ಕೆ ಅಪಾಯವಾದಾಗ ಯಾರಿಂದಲೇ ಆಗಲಿ, ಸರ್ಕಾರದಿಂದಲೇ ಆಗಲಿ, ಯಾರಿಂದಾಗಲಿ, ಆಗ ಅಹಿಂಸಾತ್ಮಕ ಪ್ರತಿಭಟನೆ ನಾವು ಮಾಡುವನೇ. ಹಿಂದೂ ಧರ್ಮಕ್ಕೆ ಅಪಚಾರವಾಗುವ ಯಾವುದಕ್ಕೂ ನಾವು ಅವಕಾಶ ಕೊಡೋದಿಲ್ಲ. ಆ ರೀತಿ ಇಷ್ಟವರೆಗೆ ನಾವು ಏನು ಹೋರಾಟ ಮಾಡಿದ್ದೀವಿ ಎಂಬುದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಧ್ಯೇಯದಲ್ಲಿ ಬದಲಾವಣೆ ಇಲ್ಲ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ, ಇದನ್ನು ಅನೇಕ ವರ್ಷಗಳಿಂದ ಹಿಂದೂ ಸಮಾಜದ ಒಳಗೂ ಮತ್ತು ಹೊರಗಿನವರ ಜೊತೆಗೂ ಇದು ಎರಡನ್ನು ಕೂಡ ಪರಿಪಾಲಿಸಿಕೊಂಡು ಬರುವ ಕೆಲಸವನ್ನು ಕಳೆದ ಒಂದು 60 ವರ್ಷಗಳಿಂದ ನಾನು ಮಾಡ್ತಾ ಇದ್ದೇನೆ.